ಸರ್ 4 ಸಾಂಗ್ ಆಯ್ತು, 2 ಟೀಸರ್ ಆಯ್ತು. ಏಪ್ರಿಲ್ 30ರವರೆಗೂ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಮತ್ತೆ ಪ್ಯಾನ್ ಇಂಡಿಯಾ ಮೂವಿ ಆಗಿರೋ ಕಾರಣ ರಿಲೀಸ್ಗೆ ಬೇರೆ ಬೇರೆ ಸಿಟಿಗಳಿಗೆ ಪ್ರಮೋಷನ್ಸ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇವತ್ತು ಟೀಮ್ ಇದೆ, ಕೆವಿನ್ ಟೀಮ್ ಇದೆ, ಅದಕ್ಕೆ ಒಂದು ಟೀಮ್ ಇಟ್ಟಿದ್ದಾರೆ. ಎನಿಥಿಂಗ್ಸ್ ಅದು ಪ್ರೊಡಕ್ಷನ್ ಕಡೆಯಿಂದ ಇದು ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ಮಾಡಬೇಕು, ಏನೇನು ಪ್ಲಾನ್ ಮಾಡಬೇಕು ಅಂತ. ಸೊ ಅದು ಪ್ರೊಡಕ್ಷನ್ ಟೀಮಿಂದನೇ ಪ್ಲಾನ್ ಮಾಡ್ಕೊಂಡು ನನಗೆ ಅಪ್ಡೇಟ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀನಿ. ಯಾಕಂದ್ರೆ ನನ್ನ ಹತ್ರ ಸರ್ಕಲ್ಗಳಿದೆ, ಇನ್ನ ಬೇಜಾನ್ ಇನ್ನ 2 ಸಾಂಗ್ಸ್ ಇದೆ, ಟ್ರೈಲರ್ ಇದೆ, ಅಂಡ್ ಇನ್ನ ಸುಮಾರು ಕಂಟೆಂಟ್ಗಳಿವೆ ನಮ್ಮ ಹತ್ರ. ಅವನ್ನೆಲ್ಲ ಬಿಡ್ಬೇಕು ಅಂದ್ರೆ ನಾನು ಟೈಮ್ ಕೊಡ್ತೀನಿ. ಸೊ ಅವ್ರೇನು ಪ್ಲಾನ್ ಮಾಡಿ ಕೊಡ್ತಾರೆ, ಅದ್ರ ಪ್ರಕಾರ ನಾನು ಮೂವ್ ಮಾಡ್ತೀನಿ. ಇದು ಸುಪ್ರೀತ್ ಸರ್ ಈಗ ಜನನಾಯಕನ್, ಟಾಕ್ಸಿಕ್ ಮತ್ತೆ ಕೆಡಿ 3 ಸಿನಿಮಾಗಳು 1000+ crores ಇನ್ವೆಸ್ಟ್ಮೆಂಟ್ ಅಂತ ಏನೋ ಹೇಳ್ತಾ ಇದ್ದಲ್ಲ. ಸೊ 3 ಬೇರೆ ಬೇರೆ ಕಾರಣಗಳಿಂದ ಡಿಲೇ ಆಯಿತು. ಆಸ್ ಅ ಪ್ರೊಡಕ್ಷನ್ ಹೌಸ್ KVN ಮೇಲೆ ಎಷ್ಟು ಮಟ್ಟಿಗೆ ಒತ್ತಡ ಆಯಿತು ಅಂತ? ಸರ್, ಈಗ ಏನು ಪೋಸ್ಟ್ಪೋನ್ ಆಗಿದೆ ಯಾವುದೂ ಸಹ ಇಂಟೆನ್ಷನ್ ಇಲ್ಲ, ಇಟ್ ವಾಸ್ ಆಕ್ಸಿಡೆಂಟಲ್. ಸೊ ಇಂಪ್ಯಾಕ್ಟ್ ಅಂತ ಹೇಳೋದಕ್ಕೆ ಬಂದರೆ ಡೆಫಿನೆಟ್ಲಿ ಆ ಟೈಮಿಗೆ ಬಂದರೆ ಇಟ್ ವುಡ್ ಹ್ಯಾವ್ ಬಿನ್ ಗುಡ್. ಬಟ್ ಈಗ ಪೋಸ್ಟ್ಪೋನ್ ಆಗಿದೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಸರ್. ಈಗೇನು ನೆಕ್ಸ್ಟ್ ನ್ಯೂ ಡೇಟ್ಸ್ ಬಂದಿದೆ, ಆ ಡೇಟ್ಸ್ಗೆಲ್ಲ ಆನ್ ಟೈಮ್ ಬರುತ್ತೆ. Okay, last 5 questions. ಆಕ್ಚುಲಿ ನಿಮಗೆ ಒಂದು ಒಳ್ಳೆ ಮಾಸ್ ಫಾಲೋಯಿಂಗ್ ಇದೆ, ಬಟ್ ನಿಮ್ ಫ್ಯಾನ್ಸ್ ಪ್ರತಿ ಸಲ 3 ವರ್ಷ 4 ವರ್ಷ ಕಾಯ್ಬೇಕು. ಸೊ ಆಸ್ ಅನ್ ಆಕ್ಟರ್ ಈ ಡಿಲೇ ಬಗ್ಗೆ ನೀವು ಹೌ ಡು ಯು ಹ್ಯಾವ್ ಟು ಪುಟ್ ಇಟ್? ಇನ್ನು ಕಾಯಿಸ್ತಾ ಇಲ್ಲ ಬ್ರೋ, ಸಿನಿಮಾ ಮಾಡ್ತಾ ಇದ್ದೀವಿ, ಇದು ರಿಲೀಸ್ ಆಗುತ್ತೆ. ಕೆಡಿ ರಿಲೀಸ್ ಆಗಿ ಒಂದು ಸ್ವಲ್ಪ ತಿಂಗಳಿಗೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲ, ಬಟ್ ನೀವು ಮಾರ್ಟಿನ್ ಸ್ಟಾರ್ಟ್ ಮಾಡಿದಾಗ್ಲೂ KD ಸ್ಟಾರ್ಟ್ ಮಾಡೋದು ಇದೇ ಆಶಯದಿಂದ ಸ್ಟಾರ್ಟ್ ಮಾಡಿರ್ತೀರಾ, 6 ತಿಂಗಳು 9 ತಿಂಗಳು ರಿಲೀಸ್ ಮಾಡಬೇಕು ಅಂತ. ಬಟ್ ಡಿಲೇ ಆಗ್ತಾನೆ ಇದೆ. ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಧ್ರುವ ಅಂದ್ರೆ ಬಿಡಪ್ಪ, ಅದು 3 ವರ್ಷ 4 ವರ್ಷದ ಯೋಜನೆ ಅನ್ನೋ ಥರ. ಸೊ ಅದನ್ನ ಅಳ್ಸಕ್ ನಿಮ್ ಪ್ರಯತ್ನ ಹೇಗಿದೆ ಅಂತ? ಟೆನ್ಷನ್ ಆಗ್ಬಿಟ್ಟಿತ್ತು, ಥಿಯೇಟರ್ ಮುಂದೆ ಫಂಕ್ಷನ್ ಮಾಡೋದು ಬನ್ನಿ.